ಆತ್ಮೀಯ H16 ನ್ಯೂಸ್ ಅರ್ಧದೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ. ಆದ್ಮೇಲೆ ರಾಮ ಮಂದಿರದ ಬಗ್ಗೆ ಸಾಕಷ್ಟು ದಿನ ನೀವು ಕೇಳ್ತಾನೂ ಇದ್ದೀರಿ, ನೋಡ್ತಾನೂ ಇದ್ದೀರಿ. ಯಾವ ರೀತಿಯಾಗಿ ಲೂಟಿ ಆಯಿತು, ಭೂಮಿಯ ಖರೀದಿಯಲ್ಲಿ ಎಷ್ಟೊಂದು ಅಕ್ರಮ ಹಣ ಗಳಿಕೆ ಆಯಿತು, ಅದಕ್ಕೆ ವಜ್ರ ವೈಢೂರ್ಯಗಳು, ಬಂಗಾರ ಬೆಳ್ಳಿಗಳು ಯಾವ ರೀತಿ ಅದನ್ನು ದುರುಪಯೋಗ ಮಾಡಿಕೊಂಡ್ರು, ಯಾವ ರೀತಿ ಕಳ್ಳತನ ಮಾಡಿದರು, ಏನು ಎಂದು ದಿನ ನೀವು ನೋಡ್ತಾನೆ ಇದ್ದೀರಿ. ಎಲ್ಲ ಮೀಡಿಯಾಗಳಲ್ಲೂ ಅದು ಬರ್ತಾಯಿದೆ. ಹೀಗಾಗಿ ಇವತ್ತು ಆದರೆ ಇಲ್ಲಿ ಎಲ್ಲರೂ ಒಂದೇ ಮಾತನ್ನು ಕೇಳ್ತಾ ಇದ್ದಾರೆ. ಎಲ್ಲ ಮೀಡಿಯಾದಲ್ಲೇ ಒಂದಿಷ್ಟು ಜನ ಪರವಣಿರೋರು, ವಿರೋಧಿ ಇರೋರು, ಮತ್ತು ಬೇರೆ ಮುಖ್ಯವಾಗಿ ಚಂಪತ್ರಾಯರು FIRದಲ್ಲಿ ಅವ್ರ ಹೆಸರೇ ಹಾಕಿಲ್ಲ ಅನ್ನುವಂಥದ್ದು ಗೌಪ್ ರಿಪೋರ್ಟ್ ಅಂತ ಹೇಳ್ತಾ ಇದ್ದಾರೆ. SIT ರಿಪೋರ್ಟು, ಆದರೆ ಅದು ಡಿಸ್ಕ್ಲೋಸ್ ಆಗಿದೆ. ಅದರಲ್ಲೇ ಈ 3 ಜನ ಮುಖ್ಯವಾಗಿ ಚಂಪತ್ರಾಯರಾಗಿರ್ಬೋದು, ಅನಿಲ್ ಮಿಶ್ರಾ ಅವರಾಗಿರ್ಬೋದು, ಅದೇ ಕಾಲಕ್ಕೆ ಗೋಪಾಲ್ ರಾವ್ ಅವರಾಗಿರ್ಬೋದು, ಇವ್ರ ಹೆಸರಲ್ಲಿ ಬರ್ತಾ ಇಲ್ಲ. ಅದು ಒಂದು ಕಡೆ ಲೆಟರ್ ಬರೋದಲ್ಲೇ ಚಂಪತ್ರಾಯರು ಹೇಳ್ತಾ ಇದ್ದಾರೆ, ನಾನು ಇನ್ನು ಮೌನಕ್ಕೆ ಜಾರ್ತಾ ಇದ್ದೀನಿ ಭಕ್ತರಿಗೆ ಮತ್ತು ಇನ್ನೊಂದು ಟ್ರಸ್ಟಿಗೆ ಬರೆದಂಥ ಪತ್ರದಲ್ಲೇ ವಿಶೇಷವಾಗಿ ಹೇಳ್ತಾ ಇದ್ದಾರೆ, ನಾವಿನ್ನು ಮೌನಕ್ಕೆ ಜಾರ್ತಾ ಇದ್ದೀನಿ, ಇದೇನು ನಡೀತದಾಗಲಿ SIT ರಿಪೋರ್ಟ್ ಅಂತಿಮ ಬಂದ ನಂತರ ಮಾತಾಡ್ತೀನಿ ಅನ್ನೋಂಥ ಮಾತೇನೋ ಮಾತಾಡಿದ್ದಾರೆ. ಅಂದ್ರೆ ಈಗಾಗಲೇ ಮೌನ ಹೋದಾರ ಅವರು, ಬಾಯಿಗೆ ಬಿಟ್ಟಿಲ್ಲ. 1-2 ಸಲ ಮಾತ್ರ ಬಾಯಿ ಬಿಟ್ಟಿದ್ದು, 2-3 ಸಲ. ಅದು ಮೊದಲನೇದಾಗೆ 7ನೇ ತಾರೀಕಿಗೆ ಲಾಸ್ಟ್ ಮಂತ್. ಆ ಸಂದರ್ಭದಲ್ಲಿ ನನಗೇನು ಗೊತ್ತಿಲ್ಲ ಅಲ್ಲಿ ಏನಾಗಿದೆ ಅಂತ ಹೇಳಿದರು. ನಂತರದಲ್ಲೇ ಇಲ್ಲ 5ನೇ ತಾರೀಕಿಗೆ ಗೊತ್ತಾಯ್ತು ಅನ್ನೋಂಥ ಮಾತನ್ನು ಈ VHP ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷ ಅಲೋಕ್ ಕುಮಾರ್ ಅವರು ಹೇಳಿದಾಗ, ಆಗ 25-26 ತಾರೀಕು ಅಂತ ಲಾಸ್ಟ್ ಮಂತು, ಆಗ ಅದನ್ನು ಇಲ್ಲ ಗೊತ್ತಿತ್ತು ಅನ್ನೋದು ಮಾತು ಹೇಳಿದರೆ. ಒಟ್ಟಿನಲ್ಲೇ ಸಂಶಯಾಸ್ಪದವಾದಂಥ ವಾತಾವರಣ. ಅದೇ ಕಾಲಕ್ಕೆ ಇಲ್ಲಿದ್ದಂಥ ಎಲ್ಲ ಟ್ರಸ್ಟಿಗಳಿಗೂ ಗೊತ್ತದ ಅಲ್ಲಿ ವ್ಯವಹಾರ ಆಗಿದೆ ಅಂತೇಳಿ ಎಲ್ಲರೂ ಒಪ್ಕೊಳ್ತಾರೆ ಅದನ್ನು. ಹೌದು, ಚಂದ ಚೋರಿ ಆಗ್ಯದ, ಆದರೆ ಇವರು ಅನ್ನುವಷ್ಟು ದೊಡ್ಡ ಪ್ರಮಾಣದಲ್ಲಿಲ್ಲ, ಸಾವಿರಾರು ಕೋಟಿ ಅಲ್ಲ, ಅಲ್ಲೇ ಚಿತ್ರಪಟ ಸಂಸ್ಥಾನವನ್ನು ಮಾಡಿರಬೇಕು, ಅಂಥ ದೊಡ್ಡದೇನು ನಡೆದಿಲ್ಲ ಅನ್ನುವಂಥ ಮಾತನ್ನು ಅದನ್ನು ಮುಚ್ಚಾಕೋ ದಿಶೆಯಲ್ಲೇ ಮಾತಾಡ್ತಾ ಇದ್ದಾರೆ ಅಂತೇಳಿ ಅವರೆಲ್ಲರ ಪಕ್ಕಾ ವಿರೋಧಿಗಳು ಇವತ್ತು ಹೇಳ್ತಾರೆ. ಸ್ವತಃ ಅಲ್ಲಿಯ ಸ್ವಾಮೀಜಿಗಳು, ಅಲ್ಲಿಯ ಏನಪ್ಪ ಅಂದ್ರೆ ಮಹಂತರು, ಯಾರ ಇಡೀ ಜೀವನವನ್ನು ತಮ್ಮ ರಾಮನ ಭಕ್ತಿಗೆ ತಾವು ಸವಿಸ್ಕೊಂಡಿದ್ದಾರೋ ಅವರೆಲ್ಲರೂ ಇವತ್ತು ಮಾತಾಡ್ತಾ ಇದ್ದಾರೆ. ಇಲ್ಲ, ಇದರಲ್ಲೇ ಎಲ್ಲ ಜವಾಬ್ದಾರಿ ನಮ್ಮ ಈ ಚಂಪತ್ರಾಯರಿಗೆ ಒಪ್ಪಿಸಿತ್ತು, ಅವರ ಗದ್ದಡಿಸಿದಾರಪ್ಪ ಅನ್ನುವಂಥ ಮಾತು ಅವ್ರು ಮಾತಾಡಿದ್ದಾರೆ. ಚಂಪತ್ರಾಯರು SIT ರಿಪೋರ್ಟ್ ಬಂದು ಮಾತಾಡ್ತೀನಿ ಅನ್ನೋಂಥ ಮಾತು ಈಗ ಮಾತಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇಡೀ ಪ್ರಕರಣ